ನಮಸ್ಕಾರ ಫ್ರೆಂಡ್ಸ್, ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ಒಂದು ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂತ ಜನರಿಗೆ ಎಷ್ಟು ಉಪಯೋಗ ಆಗಿದೆ ಅಂದ್ರೆ, ಇದರಿಂದ ಎಷ್ಟೋ ಸಂಸಾರಗಳಿಗೆ ಒಂದು ಉಪಜೀವನ ಮಾಡ್ಲಿಕ್ಕೆ ಬಹಳಷ್ಟು ಯೂಸ್ಫುಲ್ ಆಗಿದೆ. ಬಹಳಷ್ಟು ಜನ ಇದರದ ಒಂದು ಏನಪ್ಪಾ ಕರೆಕ್ಟ್ ಆಗಿ ಯೂಸ್ ಅನ್ನು ತೆಕ್ಕೋತಾ ಇದ್ದಾರೆ. ಇದು ಈಗ ತಿಂಗಳಿಗೆ 2,000 ರೂಪಾಯಿ ಅಂದ್ರೆ ಒಂದು ಎಷ್ಟು ಯೂಸ್ ಆಗ್ತಾ ಇದೆ, ಬಹಳಷ್ಟು ಜನಕ್ಕೆ ಉಪಯುಕ್ತ ಆಗಿದೆ. ಏನೋ ಒಂದು ಬಹಳ ಇವತ್ತು ಕಾಂಗ್ರೆಸ್ನ ಒಂದು ಇಷ್ಟು ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಹಳ ಸಕ್ಸಸ್ಫುಲ್ ಆಗಿದೆ. ಈ ಒಂದು ಯೋಜನೆ ಇಷ್ಟು ಸಕ್ಸಸ್ಫುಲ್ ಆಗಿ ಕರ್ನಾಟಕದಲ್ಲಿ ನಡೀತಾ ಇದೆ. ಅವರು ಒಂದು ನುಡಿದಂತೆ ಇದು ಒಂದು ಏನಪ್ಪಾ ಅಂದ್ರೆ ಒಂದು ಗ್ಯಾರಂಟಿ ಯೋಜನೆಗಳು ಅವರು ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆಯಿಂದ ಇಷ್ಟು ಗೃಹಲಕ್ಷ್ಮಿಯರಿಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ. ಒಂದೊಂದು ತರ ಏನಪ್ಪಾ ಅಂದ್ರೆ ಇವು 2,000 ರೂಪಾಯಿ ಒಂದು ಒಳ್ಳೆ ಒಂದು ಕಾರ್ಯಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಮನೆಯ ಒಂದು ಹೆಣ್ಮಕ್ಳು ಇದು ಒಂದು ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಬಹಳ ಒಂದು ಸಹಾಯ ಮಾಡಿದಂತಾಗಿದೆ. ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ. ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಅದಕ್ಕೆ ನಮ್ಮ ಒಂದು CM ಅವರ ಒಂದು ಟ್ವಿಟ್ಟರ್ ನಲ್ಲಿ ಬರೆದು, ಇದು ನನ್ನ ಈ ಒಂದು ಏನಪ್ಪಾ ಗೃಹಲಕ್ಷ್ಮಿ ಯೋಜನೆ ಮಾಡಿದಕ್ಕೆ ನನಗೆ ಸಾರ್ಥಕ ಆಯ್ತು ಅಂತ ಅವರೇ ಅವರ ಒಂದು ಟ್ವಿಟ್ಟರ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ ಇದ್ರ ಬಗ್ಗೆ, ಏನಂತ, ಯಾರಿಗೆ ಹೇಗೆ ಸಾರ್ಥಕ ಆಯ್ತು ಅಂತ ಎಲ್ಲವೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತೋರಿಸ್ತೀನಿ. ನಮ್ಮ ಸಿದ್ದರಾಮಯ್ಯನವರು ಅವರ ಟ್ವಿಟ್ಟರ್ ಖಾತೆಯಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಅದರ ಒಂದು ಯೂಸ್ ಅಂತ ತಕೊಂಡಿದ್ದಾಳೆ, ಏನ್ ಮಾಡಿದಾಳೆ ಅಂತ ಅವರ ಒಂದು ಟ್ವಿಟ್ಟರ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಈ ಒಂದು ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡದೆ ಫುಲ್ ನೋಡಿ. ಹಾಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ವಂದನೆಗಳು. ಬನ್ನಿ, ಒಂದು ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ಹೇಗೆ ಯೂಸ್ ಆಗ್ತಾ ಇದೆ, ಏನು, ಮತ್ತೆ ಈ ಒಂದು ದುಡ್ಡನ್ನ ಯಾರು ಎಷ್ಟು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಾ ಇದ್ದಾರೆ, ಇದಕ್ಕೆ ಒಂದು CM ಅವರೇ ಒಂದು ಭಾವುಕರಾಗಿ ಏನ್ ಮಾಡಿದ್ದಾರೆ, ಇದು ಒಂದು ನಾನು ಈ ಒಂದು ಯೋಜನೆಯನ್ನು ಮಾಡಿದಕ್ಕೆ ನನಗೆ ಸಾರ್ಥಕ ಆಯ್ತಪ್ಪ, ಕರ್ನಾಟಕ ಜನತೆ ನನಗೆ ಇಷ್ಟು ಇದು ಮಾಡಿದ್ದಾರೆ ಅಂತ ಅವರೇ ಒಂದು ಬರ್ಕೊಂಡಿದ್ದಾರೆ. ಅದನ್ನು ಕೂಡ ಪೂರ್ತಿ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ. ಈಗ ಮೊನ್ನೆ ನೋಡಿದ್ರಿ ನೀವು, ಏನಪ್ಪಾ ಅಂದ್ರೆ ಒಂದು PUC ರಿಸಲ್ಟ್ ಅಲ್ಲಿ ರಾಜ್ಯಕ್ಕೆ ಒಂದು ಏನಪ್ಪಾ ಕಲಾ ವಿಭಾಗದಲ್ಲಿ, ಆರ್ಟ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಫಸ್ಟ್ ಬಂದಂತ ವೇದಾಂತ್ ನಾವಿ ಅವರು ಏನ್ ಹೇಳಿದ್ರಂದ್ರೆ, ಒಂದು ಏನಪ್ಪಾ ಒಂದು ಸಂದರ್ಶನದಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ, ನನಗೆ ಒಂದು ಹೆಲ್ಪ್ ಆಗಿದ್ದೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ರೂಪಾಯಿ. ನಾನು ಎಷ್ಟು ರಾಜ್ಯಕ್ಕೆ ಟಾಪ್ ಬರ್ಬೇಕಾದ್ರೆ ಅದೇ ಒಂದು ಗೃಹಲಕ್ಷ್ಮಿಯ ಒಂದು 2,000 ರೂಪಾಯಿ ನನಗೆ ಕಾರಣ ಅಂತ. ಮತ್ತೊಂದ್ ಕಡೆ ಕೇಳಿದ್ರಿ, ನಾನು ಒಂದು 2,000 ರೂಪಾಯಿಯನ್ನ ಜಮಾ ಮಾಡಿ ಒಂದು ಫ್ರಿಡ್ಜ್ ಅನ್ನು ತಗೊಂಡೆ ಅಂತ ಒಬ್ಬ ಮಹಿಳೆಯವರು ಕೂಡ ಹೇಳಿದ್ರು. ಪೇಪರ್ ಅಲ್ಲಿ ಕೂಡ ತಾವು ನೋಡಿದ್ರ. ಹಾಗೆ ಮೊನ್ನೆ ಒಂದು ಏನ್ ಇನ್ಸಿಡೆಂಟ್ ಆಗಿದೆ, ಒಂದು ಹಾವೇರಿಯ ಒಂದು ಏನಪ್ಪಾ ಅಂದ್ರೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ CM ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಅಲ್ಲಿ ಎದುರುಗಡೆನೆ ಕೂತಂತ ಒಂದು ಹೆಣ್ಮಗಳು ಏನ್ ಮಾಡಿದಾಳೆ, ಅವರ ಒಂದು ಸಿದ್ದರಾಮಯ್ಯನವರ ಒಂದು ಫೋಟೋ ಒಂದು ಏನಪ್ಪಾ ಅಂದ್ರೆ ವಾಲ್ಪೇಪರ್ ಅನ್ನ ಇಟ್ಟು ಆ ಫೋಟೋವನ್ನು ಸಿದ್ದರಾಮಯ್ಯನವರಿಗೆ ಕಡೆ ತೋರಿಸಿದಾಳೆ. ಏನಪ್ಪಾ ಅಂದ್ರೆ ನಿಮ್ದು ಅದು ಅವ್ರು ಏನ್ ಮಾಡಿದ್ದಾರೆ, ಒಂದು 2,000 ರೂಪಾಯಿ ಗೃಹಲಕ್ಷ್ಮಿದು 2,000 ರೂಪಾಯಿ ಅಮೌಂಟ್ ಈಗ 9 ಕಂತಿನ ಅಮೌಂಟ್ ಬಂದಿದೆ ಎಲ್ಲರಿಗೂ. ಅವಾಗ 9 ಕಂತಿನ ಅಮೌಂಟ್ 18,000 ರೂಪಾಯಿ ಹಾಗೆ ಅದ್ರ ಅಕೌಂಟ್ ಅಲ್ಲಿ ಜಮಾ ಇಟ್ಟು ಅವ್ರು ಏನ್ ಮಾಡಿದ್ದಾರೆ, ಒಂದು 15,000 ರೂಪಾಯಿ ಕೊಟ್ಟು ಒಂದು ಮೊಬೈಲ್ ಅನ್ನು ಪರ್ಚೇಸ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ದುಡ್ಡಲ್ಲಿ ಮೊಬೈಲ್ ಅನ್ನು ಪರ್ಚೇಸ್ ಮಾಡಿ ಅದ್ರ ಮೇಲೆ ಅವರು ಸಿದ್ದರಾಮಯ್ಯನವರ ವಾಲ್ಪೇಪರ್ ಅನ್ನು ಇಟ್ಟು ಅವರು ಎಷ್ಟು ಖುಷಿಯಿಂದ ಮುಂದೆ ಕೂತು ಹಾವೇರಿಯ ಒಂದು ಲೋಕಸಭಾ ಪ್ರಚಾರದಲ್ಲಿ ಅಷ್ಟು ಜನರ ಮಧ್ಯೆ ಅದೊಂದು ಮೊಬೈಲ್ ಅನ್ನ CM ಅವರಿಗೆ ತೋರಿಸಿದಾಳೆ. ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಅಲ್ಲಿ ನಾನು ಮೊಬೈಲ್ ತಗೊಂಡಿದ್ದೀನಿ ಅಂತ ತೋರಿಸಿದಾಳೆ. ಅದಕ್ಕೆ ಅವರು CM ಅವರು ಸಿದ್ದರಾಮಯ್ಯನವರು ಭಾವುಕರಾಗಿ ಅವತ್ತಿನ ದಿವಸ ಅವರ ಮಹಿಳೆ ಒಂದು ಫೋಟೋ ಮತ್ತೆ ಅವರ ಒಂದು ಫೋಟೋವನ್ನು ಹಂಚ್ಕೊಂಡು ಅವರ ಒಂದು X ಖಾತೆಯಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ. ತಾವು ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅವರ ಒಂದು X ಖಾತೆನಲ್ಲಿ ಏನ್ ಬರೆದಿದ್ದಾರೆ ಅಂತ ಒಂದು ನೋಡಿ. ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನಾನು ಓದು ಕೂಡ. ಹಾವೇರಿ ಜಿಲ್ಲೆಯ ನಿವಾಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯೊಬ್ಬರು ಪ್ರತಿ ತಿಂಗಳ ಹಣವನ್ನು ಕೂಡಿಟ್ಟು ತಮ್ಮ ಇಷ್ಟದ ಮೊಬೈಲ್ ಖರೀದಿಸಿ ನನ್ನ ಫೋಟೋವನ್ನು ವಾಲ್ಪೇಪರ್ ನಲ್ಲಿರಿಸಿ ಸಂಭ್ರಮಿಸಿದ್ದಾರೆ. ಮೊನ್ನೆ ಹಾವೇರಿಯಲ್ಲಿ ನಡೆದ ಸಮಾವೇಶಕ್ಕೆ ಹೊಸ ಮೊಬೈಲ್ ನೊಂದಿಗೆ ಬಂದಾಗ ಅವರ ಖುಷಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ಬಡವರ
ಮನೆಯ ಹಸಿವು ನೀಗಿಸುತ್ತಿರುವುದು ಮಾತ್ರವಲ್ಲ, ನಾಡಿನ ಲಕ್ಷಾಂತರ ತಾಯಂದಿರು ಅಕ್ಕ ತಂಗಿಯರ ಕನಸುಗಳನ್ನು ನನಸಾಗಿಸಿದೆ. ಕೆಲವರು ಟಿವಿ ಖರೀದಿಸಿದರೆ ಮತ್ತೆ ಕೆಲವರು ಮೊಬೈಲ್, ಫ್ರಿಡ್ಜ್, ಬಟ್ಟೆ ಬರೆ ಹೀಗೆ ತಿಂಗಳ ಹಣ ಕೂಡಿಟ್ಟು ಇಷ್ಟದ ವಸ್ತು ಖರೀದಿಸುತ್ತಿದ್ದಾರೆ. ಬಡವರ ಬದುಕಿಗೆ ನೆರವಾಗಬೇಕು, ನೊಂದವರ ಬಾಳಲ್ಲಿ ನೆಮ್ಮದಿ ಮೂಡಿಸಬೇಕು ಎಂಬ ತನ್ನ ಉದ್ದೇಶವನ್ನು ಗೃಹಲಕ್ಷ್ಮಿ ಯೋಜನೆ ಈಡೇರಿಸುತ್ತಿದೆ. ಯೋಜನೆ ಜಾರಿಗೆ ಕೊಟ್ಟ ನನ್ನಲ್ಲಿ ಸಾರ್ಥಕ ಭಾವ ಮೂಡಿದೆ. ಈ ಒಂದು ಯೋಜನೆ ನಾನು ರಾಜ್ಯದ ಜನತೆಗೆ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತಂತ ಈ ಒಂದು ಅವರ ಒಂದು ಫೋಟೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ಅವರು ಕೆಳಗಡೆ ನೋಡಬಹುದು. ಇದಿಷ್ಟೇ ಈ ಒಂದು ಏನಪ್ಪಾ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಷ್ಟು ಸಕ್ಸಸ್ಫುಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಹೀಗೆ ಒಂದು ತಾಯಂದಿರು, ಅಕ್ಕ ತಂಗಿಯರು ಮತ್ತೆ ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಒಳ್ಳೆ ಒಂದು ಏನಪ್ಪಾ ಒಂದು ಆ ದುಡ್ಡನ್ನು ಒಂದು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡಿಕೊಳ್ಳಿ. ಹೀಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರ ಹೀಗೆ ಮುಂದುವರಿಸ್ತಾ ಹೋಗ್ಲಿ ಅಂತ ಆ ದೇವರಲ್ಲಿ ಆಶಿಸುತ್ತಾ ಈ ಒಂದು ಮಾಹಿತಿ ತಮಗೆ ಒಂದು ಎಲ್ಲರಿಗೂ ಕೂಡ ಒಂದು ಉಪಯುಕ್ತ ಆಗಲಿ, ಎಲ್ಲರಿಗೂ ಕೂಡ ಸ್ಫೂರ್ತಿ ಆಗಲಿ, ಆ ದುಡ್ಡು ಒಂದು ಒಳ್ಳೆ ಕೆಲಸಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋ ಮಾಡಿದ್ದು. ಈ ಒಂದು ಮಾಹಿತಿಯನ್ನ ತಾವು ಇನ್ನು ಹೆಚ್ಚು ಜನಕ್ಕೆ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ, ಹಾಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನು ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಉಪಯುಕ್ತ ಮಾಹಿತಿಯನ್ನು ತರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಈ ಒಂದು ಏನಪ್ಪಾ ಅಂದ್ರೆ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.